ಹಾಯ್ ಹಲೋ ಗೈಸ್ ವೆಲ್ಕಮ್ ಟು ಅವರ್ ಚಾನಲ್ ಗೈಸ್. ಏನಪ್ಪ ವಿಷಯ ಅಂತ ಹೇಳಿದರೆ ಆಲ್ರೆಡಿ ಗೊತ್ತಾಗಿರುತ್ತೆ ನಿಮಗೆ ಏನಂತ ಹೇಳಿ. ತಮ್ಮನೇಲಿ ನೋಡಿರ್ತೀರಾ. ನಿಮಗೆ ಸ್ವಿಗ್ಗಿಯಲ್ಲಿ ಇನ್ಸೆಂಟಿವ್ಸ್ ಯಾವ ಥರ ಅಂತ ಹೇಳಿದರೆ ನಾನು ಹೇಳ್ಕೊಡ್ತೀನಿ. ವಿಡಿಯೋ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ, ಪೂರ್ತಿಯಾಗಿ ನೋಡಿ, ಕೊನೆ ತನಕ ನೋಡಿ. ಅವಾಗೆಲ್ಲ ನಿಮಗೆ ಅರ್ಥ ಆಗುತ್ತೆ ಯಾವ ಥರ ಅಂತೇಳಿ. ಮೊಬೈಲ್ ಸ್ಕ್ರೀನ್ನ ಓಪನ್ ಮಾಡಬೇಕು. ಓಪನ್ ಮಾಡಿದ್ಮೇಲೆ ನೆಟ್ ಆನ್ ಮಾಡಬೇಕು. ನೆಟ್ ಆನ್ ಮಾಡಿ ಇಲ್ವಾ, ಸ್ವಿಗ್ಗಿ ಆ್ಯಪ್ ಇದೆಯಲ್ವಾ, ಸ್ವಿಗ್ಗಿ ಆ್ಯಪ್ನ ಓಪನ್ ಮಾಡಬೇಕು. ಈ ಥರ ನ್ಯೂ ಇಯರ್ ಪಾರ್ಟಿ ಅಂತ ಬರುತ್ತೆ. ನ್ಯೂ ಇಯರ್ ಆಗಿದೆಯಲ್ವಾ, ಅದಕ್ಕೋಸ್ಕರ ಆ ಥರ ಓಪನ್ ಆಡಿದ್ಮೇಲೆ ಇಲ್ಲಿ ನೋಡಿ, ನಿಮಗೆ ಇನ್ಸೆಂಟಿವ್, ಡೈಲಿ ಇನ್ಸೆಂಟಿವ್ ಅಂತ ತೋರಿಸ್ತಾರೆ. ಸ್ವಲ್ಪ ಜನ ಹೇಳ್ತಾರೆ ಯಾವ ಥರ ಅಂತ ಹೇಳಿದರೆ, ನಿಮಗೆ ನಾನು ಮಾಡ್ತೀನಿ, ಕೆಲಸ ಮಾಡ್ತಾಯಿದ್ದೀನಿ, 12 ಗಂಟೆ 13 ಗಂಟೆ ಕೆಲಸ ಮಾಡ್ತಾಯಿದ್ದೀನಿ, ಬಟ್ ಇನ್ಸೆಂಟಿವ್ ಬರ್ತಾ ಇಲ್ಲ. ಅದು ಏನು ಪ್ರಾಬ್ಲಮ್ ಅಂತ ಹೇಳಿದರೆ, ಸ್ವಲ್ಪ ಜನ ಮಾಡ್ತಾರೆ 6 ಗಂಟೆ, ಬೆಳಿಗ್ಗೆ 6 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆವರೆಗೂ ಮಾಡ್ತಾರೆ. ಒಂದು 3 ಅವರ್ ರೆಸ್ಟ್ ಮಾಡಿಬಿಟ್ಟು ಮತ್ತೆ 5 ಗಂಟೆ ಮೇಲೆ ಮಾಡ್ತಾರೆ. 5 ಗಂಟೆ ಮೇಲೆ ಮಾಡಿ 11 ಗಂಟೆವರೆಗೂ ಮಾಡ್ತಾರೆ. ಆವಾಗ ನಿಮಗೆ ಇನ್ಸೆಂಟಿವ್ ಸಿಗಲ್ಲ, ನೀವು ಮಾಡಿದ್ರೂ ವೇಸ್ಟು. ನಿಮಗೆ ಫ್ರೀ ವಿಡಿಯೋ ಬೇಕಂದರೆ, ಫ್ರೀ ಇನ್ಸೆಂಟಿವ್ ಬೇಕಂತ ಹೇಳಿದರೆ ನೀವು ಈ ವಿಡಿಯೋದನ್ನು ನೋಡಬೇಕು. ಈ ವಿಡಿಯೋ ನೋಡಿದರೆ ನಿಮಗೆ ಅರ್ಥ ಆಗುತ್ತೆ ಯಾವ ಥರ ಇನ್ಸೆಂಟಿವ್ ಬರುತ್ತೆ, ಯಾವ ಥರ ಇನ್ಸೆಂಟಿವ್ ಸಿಗುತ್ತಂತ ಹೇಳಿ. ಅದಕ್ಕೆ ನೋಡಿ ನಾನು ಹೇಳ್ಕೊಡ್ತೀನಿ ಯಾವ ಥರ ಅಂತೇಳಿ. ನಿಮಗೆ ಇಲ್ಲಿ ತೋರಿಸ್ತಾ ಇದ್ದಿಲ್ವಾ, ಲಾಗಿನ್ 3 hours 45 minutes ಡ್ಯೂರಿಂಗ್ 7 to 11. ನಿಮಗೆ ಅವ್ರು ಹೇಳ್ತಾ ಇದ್ದಾರೆ 7 ಗಂಟೆಯಿಂದ ಸಾಯಂಕಾಲ 7 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೂ ಮಾಡಬೇಕು. 11 ಗಂಟೆವರೆಗೂ ನೀವು ಕಂಪಲ್ಸರಿ ಆನ್ಲೈನ್ ಇರಬೇಕಾಗುತ್ತೆ. ಮತ್ತು 12ಇಂದ 4ವರೆಗೂ, 12ಇಂದ 4ವರೆಗೂ ಅಂದರೆ ಮಧ್ಯಾಹ್ನದಿಂದ ನಿಮಗೆ ಸಾಯಂಕಾಲದವರೆಗೂ, ಅಂದರೆ 12 ಗಂಟೆಯಿಂದ 4 ಗಂಟೆವರೆಗೂ ನೀವು ಕಂಪಲ್ಸರಿ ಆನ್ಲೈನಲ್ಲಿ ಇರಬೇಕಾಗುತ್ತೆ. ಮತ್ತು ಡು ನಾಟ್ ಕ್ಯಾನ್ಸಲ್ ಮೋರ್ ದೆನ್ 1 ಬುಕ್ ಶಿಫ್ಟ್, ಅಂದರೆ ನೀವು ಒಂದಕ್ಕಿಂತ ಜಾಸ್ತಿ ಇವಾಗ ಬುಕ್ ಮಾಡಿರ್ತೀರಲ್ವ, ಇವಾಗ ಎಕ್ಸಾಂಪಲ್ಗೆ ಈ ಥರ ಬುಕ್ ಮಾಡಿರ್ತೀರ, ಆಲ್ರೆಡಿ ಬುಕ್ ಆಗಿರುತ್ತೆ. ಆ ಬುಕ್ ಆಗಿರೋದನ್ನು ಕ್ಯಾನ್ಸಲ್ ಮಾಡಬಾರ್ದು. ಕ್ಯಾನ್ಸಲ್ ಮಾಡಿದರೆ ಫೆನಾಲ್ಟಿನೂ ಬೀಳುತ್ತೆ, ಮಾಡ್ಬೋದು, ಮಾಡ್ಬೋದು. ಕ್ಯಾನ್ಸಲ್ ಮಾಡಿದರೆ ಫೆನಾಲ್ಟಿನೂ ಬೀಳುತ್ತೆ, ಮತ್ತು ನಿಮಗೆ ಇನ್ಸೆಂಟಿವ್ ಸಿಗಲ್ಲ, ವೇಸ್ಟ್ ಆಗುತ್ತೆ ಸುಮ್ಮನೆ. ನೋಡಿ, ಡು ನಾಟ್ ಲೀವ್ ದ ಮೋರ್ ದೆನ್ 1 ಬುಕ್ ಶಿಫ್ಟ್ ಆದಮೇಲೆ ನಿಮಗೆ ಡು ನಾಟ್ ಲೀವ್ ಮೋರ್ ದೆನ್ 1 ಶಿಫ್ಟ್ ಇನ್ಕಂಪ್ಲೀಟ್, ಅಂದರೆ ನೀವು ಇವಾಗ ಒಂದು ಆನ್ಲೈನಲ್ಲಿದ್ದೀರಾ, ಇವಾಗ ಆನ್ಲೈನ್ ಇದ್ದಾಗ ನೀವು ಆಫ್ಲೈನ್ಗೆ ಹೋಗಬಾರ್ದು. ನಿಮ್ಮದು ಕಂಪ್ಲೀಟ್ ಆಗದೆ ಇವಾಗ ನೀವು ಕಂಪಲ್ಸರಿ ಅಂದ್ಕೊಳ್ಳಿ, ಇವಾಗ ನೀವು ಎಷ್ಟು ಗಂಟೆಯಿಂದ, ಇವಾಗ ರಾತ್ರಿ 12, 1ರಿಂದ 2, 2ರಿಂದ 3 ಗಂಟೆವರೆಗೂ ಬುಕ್ ಮಾಡಿದ್ದೀರಾ, ಆನ್ಲೈನ್ಗೆ ಹೋಗಿದ್ದೀರಾ. ಎಷ್ಟು ಗಂಟೆ? 12 ಗಂಟೆಗೆ. ಇವಾಗ ನೀವು ಮಧ್ಯದಲ್ಲಿ 1 ಗಂಟೆಗೆ ಇಲ್ಲ 2 ಗಂಟೆಗೆ ನೀವು ಆಫ್ಲೈನ್ ಹೋಗಿದ್ರಿ. ಆಫ್ಲೈನ್ ಹೋದರೆ ನಿಮಗೆ ಸಿಗಲ್ಲ, ಸಿಗುತ್ತೆ ಹೋಗ್ಬೋದು, 1 ಬುಕ್ ಶಿಫ್ಟಿಂದ ಒಂದಿಂದ ಹೋಗ್ಬೋದು. ಒಂದಕ್ಕಿಂತ ಜಾಸ್ತಿ ಹೋದರೆ ನಿಮಗೆ ಅದು ಸಿಗಲ್ಲ. ಮತ್ತು ನಂತರ ನಿಮಗೆ ಇದೆಲ್ಲ ಡು ನಾಟ್ ರಿಜೆಕ್ಟ್ ಮೋರ್ ದೆನ್ 1 ಆರ್ಡರ್ಸ್. ಒಂದು ದಿನದಲ್ಲಿ ನೀವು ಒಂದಕ್ಕಿಂತ ಜಾಸ್ತಿ ಆರ್ಡರ್ನ ರಿಜೆಕ್ಟ್ ಮಾಡೋ ಹಂಗಿಲ್ಲ, ಕ್ಯಾನ್ಸಲ್ ಮಾಡೋ ಹಂಗಿಲ್ಲ. ಕ್ಯಾನ್ಸಲ್ ಮಾಡಿದ್ರೆ ನಿಮಗೆ ಸಿಗಲ್ಲ, ಇನ್ಸೆಂಟಿವ್ ಸಿಗಲ್ಲ. ಇವು 4 ಇನ್ಕ್ಲೂಡ್ ಆದರೆ ಮಾತ್ರ 5 ಟೋಟಲ್. ಲಾಗಿನ್ 7ರಿಂದ 11 ಗಂಟೆವರೆಗೂ, 12ರಿಂದ 4 ಗಂಟೆವರೆಗೂ, ಮತ್ತು ಒಂದು ಬುಕ್ಕು ಕ್ಯಾನ್ಸಲ್ ಮಾಡೋಂಗಿಲ್ಲ ಬುಕ್ ಶಿಫ್ಟ್ನ, ಮತ್ತು ಲೀವ್ ಮಾಡೋಂಗಿಲ್ಲ ಒಂದು ಬುಕ್ ಶಿಫ್ಟ್ನ, ಮತ್ತು ಒಂದು ಆರ್ಡರ್ನ ಇನ್ಕಂಪ್ಲೀಟ್ ಮಾಡೋಂಗಿಲ್ಲ, ಅಂದರೆ ಕ್ಯಾನ್ಸಲ್ ಮಾಡೋಂಗಿಲ್ಲ ಅಂತ. ಇವಿಷ್ಟು ಮಾಡಿದರೆ ನಿಮಗೆ 24 ಆರ್ಡರ್ಸ್ಗೆ 275 ಸಿಗುತ್ತೆ, 37 ಆರ್ಡರ್ಸ್ಗೆ 525 ಎಕ್ಸ್ಟ್ರಾ ಸಿಗುತ್ತೆ. ಇವಾಗ ಅಂದ್ಕೊಳ್ಳಿ, ಒಂದು 1500 ಮಾಡಿದ್ದೀರಾ ನೀವು, ಇದೆಲ್ಲ ಕಂಪ್ಲೀಟ್ ಮಾಡಿ ಎಕ್ಸ್ಟ್ರಾ 525 ಸಿಗುತ್ತೆ. ಆವಾಗ ನಿಮಗೆ 2000 ಆರಾಮಾಗುತ್ತೆ. ಇಷ್ಟೆಲ್ಲ ಮಾಡಿದರೆ ಸ್ವಲ್ಪ ಜನ ಹೇಳ್ತಾರೆ, ನಾನು ಮಾಡ್ತೀನಿ ಗುರು, ಅದಾಗಲ್ಲ ಇದಾಗಲ್ಲ, ಆ ಥರ ಆಗಲ್ಲ, ಇನ್ಸೆಂಟಿವ್ ಸಿಗ್ತಾ ಇಲ್ಲ, ಸುಮ್ಮನೆ ವೇಸ್ಟು, ಅವ್ರು ಸುಮ್ಮನೆ ಶೋ ಮಾಡ್ತಾಯಿದ್ದಾರೆ. ಸ್ವಲ್ಪ ಜನ ಗೊತ್ತಿರೋರು ಇದ್ದಾರೆ, ಬುದ್ಧಿವಂತರಿದ್ದಾರೆ, ಗೊತ್ತಿರೋರು ಮಾತ್ರ. ಗೊತ್ತಿಲ್ಲದೆ ಇರೋರು ಮಾತ್ರ
ಇದನ್ನು ನೋಡಿ, ನಿಮಗೆ ಗೊತ್ತಾಗುತ್ತೆ. ಆವಾಗ ನಿಮಗೆ ಕಂಪ್ಲೀಟಾಗಿ ಗೊತ್ತಾಗುತ್ತೆ. ಇನ್ನೊಂದು ಸಲ ಬೇಕಂದರೆ ನೋಡಿ. 3 ಅವರ್ಸ್ ನೀವು ಲಾಗಿನ್ ಕಂಪಲ್ಸರಿ ಇರಬೇಕಾಗುತ್ತೆ. 7 ಗಂಟೆಯಿಂದ 11 ಗಂಟೆವರೆಗೂ, ಬೆಳಿಗ್ಗೆ ಅಲ್ಲ, ಸಾಯಂಕಾಲ 7 ಗಂಟೆಯಿಂದ 11 ಗಂಟೆ ರಾತ್ರಿವರೆಗೂ. ಆದಮೇಲೆ 12 ಗಂಟೆಯಿಂದ 4 ಗಂಟೆವರೆಗೂ, ಮಧ್ಯಾಹ್ನ 12 ಗಂಟೆಯಿಂದ 4 ಗಂಟೆವರೆಗೂ. ಊಟ ಎಲ್ಲ ಮಾಡ್ಬೋದು. ಯಾವ ಥರ ಅಂದರೆ ಔಟ್ ಆಫ್ ಝೋನ್ ಎಲ್ಲ ಕೊಟ್ಟಿರ್ತಾರಲ್ಲ, ಅಂದರೆ ಹೊರಗಡೆ ಝೋನ್ಗೆಲ್ಲ ಕೊಟ್ಟಿರ್ತಾರೆ. ಆವಾಗ ನೀವು ಒಂದು 10 ನಿಮಿಷ ಇಲ್ಲ 15 ನಿಮಿಷ ತಗೊಂಡು ಊಟ ಮಾಡ್ಬೋದು. ಅವ್ರು ಬಾಯಿ ಬಡ್ಕೊತಾ ಇರ್ತಾರೆ, ಅಂದರೆ ಇದು ಏನೋ ಲೇಟ್ ಆಗ್ತಾಯಿದೆ ಅಂತ. ನೀವು ತಲೆ ಕೆಡ್ಸ್ಕೋಕೆ ಹೋಗಬೇಡಿ. ನೀವು ಆರಾಮಾಗಿ ಊಟ ಮಾಡಿ ಹೋಗಿ. ಅಂದರೆ ಆಫ್ಲೈನ್ ಹೋಗೋಕ್ಕೆ ಹೋಗಬೇಡಿ. ಒಂದ್ಸಲಿ ಆಫ್ಲೈನ್ ಹೋಗ್ಬಾರ್ದು. ಇಲ್ಲಿ ತೋರಿಸ್ತಾ ಇದ್ರಲ್ಲ, ಡು ನಾಟ್ ಲೀವ್ ಮೋರ್ ದೆನ್ 1 ಶಿಫ್ಟ್ ಇನ್ಕಂಪ್ಲೀಟ್ ಅಂತ. ಒಂದ್ಸರಿ ಹೋಗ್ಬೋದು, ಅದಕ್ಕಿಂತ ಜಾಸ್ತಿ ಹೋಗ್ಬಾರ್ದು ನೀವು. ಅದೇ ಮತ್ತು ವಿಷಯ ನಿಮಗೆ ಅದೇ ಇಲ್ಲಿ ಸೇಮು ಅದೇ ಥರ 9 ಆರ್ಡರ್ಸ್ಗೆ ಇದು 95, 13 ಆರ್ಡರ್ಸ್ಗೆ 140. ಇದು ನಿಮಗೆ ಕಂಡೀಷನ್ ಯಾವ ಥರ ಅಂತ ಹೇಳಿದರೆ ನೋಡಿ, ರಾತ್ರಿ ಮಾತ್ರ. ನಿಮಗೆ ಇದು ಮಧ್ಯಾಹ್ನ ನೀವು ಇರಬೇಕಂತಿಲ್ಲ ಆನ್ಲೈನಲ್ಲಿ, ರಾತ್ರಿ ಇದ್ದರೆ ಸಾಕು, 7ಇಂದ 11ವರೆಗೂ. ಮತ್ತು ಇದು ಎಕ್ಸ್ಟ್ರಾ ಎಲ್ಲ ಇದೆ, ಇದು ಎಕ್ಸ್ಟ್ರಾ ತೋರಿಸ್ತಾರೆ, ಬಟ್ ಈ ಥರ ಕೊಡಲ್ಲ ಅವರು. ಅಂದರೆ 85% ಎಕ್ಸ್ಟ್ರಾ, ಅಂದರೆ 85 ಅಂದರೆ 85ಇಂದ ಅರ್ಧ ಒಂದು ಆರ್ಡರಿಗೆ. ಆ ಮಿಕ್ಕಿರೋದನ್ನ ಇವಾಗ 85ಇಂದ ಅಂದ್ಕೊಳ್ಳಿ, ಇವಾಗ 85% ಇದೆ. 7 ಗಂಟೆಯಿಂದ 8 ಗಂಟೆವರೆಗೂ 85% ಇದೆ. ಅದರಲ್ಲಿ ಒಂದು ಆರ್ಡರ್ಗೆ ಅರ್ಧ ಕೊಡ್ತಾರೆ. ಅರ್ಧ ಅಂದರೆ 35 ರುಪೀಸ್. ಮಿಕ್ಕಿದ್ದು 50 ಇದೆಯಲ್ವಾ, ಈ ಮಲ್ಟಿ ಆರ್ಡರ್ ಕೊಟ್ಟರೆ ಮಿಕ್ಕಿದ್ದು 50 ಕೊಡ್ತಾರೆ. ಈ 35 ಕೊಡಲ್ಲ ಒಂದು ಆರ್ಡರ್ದು, ಮಿಕ್ಕಿದ್ದು ಕೊಡ್ತಾರೆ ಅವರು. ಆ ಥರ 45 ಅಂದರೆ 20 ರುಪೀಸ್ ಪರ್ ಆರ್ಡರು. ಮಲ್ಟಿ ಆರ್ಡರ್ ಅಂದರೆ ನಿಮಗೆ 30 ರುಪೀಸ್ ಸಿಗುತ್ತೆ ಅಷ್ಟೇ, ಏನು ಡಿಫ್ರೆನ್ಸ್ ಇಲ್ಲ. ಅದೇ 12 ಗಂಟೆಯಿಂದ 3 ಗಂಟೆ 40% ಎಕ್ಸ್ಟ್ರಾ, 35% ಎಕ್ಸ್ಟ್ರಾ, ಈ ಥರ ಎಲ್ಲ ಇರುತ್ತೆ ನಿಮಗೆ. ಇದು ನಿಮಗೆ ಫ್ರೀ ಆಗಬೇಕಂದ್ರೆ ನೋಡಿ, ಕೊನೆ ತನಕ ನೋಡಿ. ಇದೆ. ಮತ್ತು ಇದದೇ ಬೋನಸ್ದು ಇದದೇ. ಇಷ್ಟು ವಿಷಯ ನಿಮಗೆ ತಿಳಿಸ್ಬೇಕಾಗಿತ್ತು. ನೋಡಿ, ಯಾರೆಲ್ಲ ಆಸಕ್ತಿ ಇದೆ, ಇನ್ಸೆಂಟಿವ್ ಬಗ್ಗೆ ಗೊತ್ತಿಲ್ಲ, ಅವ್ರು ನೋಡ್ಕೊಳ್ಳಿ. ನಿಮಗೆ ಕಡಿಮೆ ಕನ್ನಡದಲ್ಲಿ ಯಾರು ಇನ್ಸೆಂಟಿವ್ ಬಗ್ಗೆ ಯಾರೂ ಹೇಳಿಲ್ಲ, ಕಡಿಮೆ ಹೇಳಿದ್ದಾರೆ. ನೋಡಿ, ಅರ್ಥ ಆಯ್ತಲ್ಲ. ನೋಡಿ, ಲಾಗಿನ್ 3 hours 7 to 11, ಲಾಗಿನ್ 3 hours 45 minutes 12 to 4, ಡು ನಾಟ್ ಕ್ಯಾನ್ಸಲ್ ಮೋರ್ ದೆನ್ 1 book shift, ಡು ನಾಟ್ ಲೀವ್ ಮೋರ್ ದೆನ್ 1 shift ಇನ್ಕಂಪ್ಲೀಟ್, ಡು ನಾಟ್ ರಿಜೆಕ್ಟ್ ಮೋರ್ ದೆನ್ 1 ಆರ್ಡರ್ಸ್ ಇನ್ ದ ಡೇ. ಅದೇ ಇವಿಷ್ಟು 5 ಕಂಪಲ್ಸರಿಯಾಗಿ ನೀವು ಫಾಲೋ ಮಾಡಿದರೆ ನಿಮಗೆ 24ಗೆ 275, 37ಗೆ 525 ಆರಾಮಾಗಿ ಸಿಕ್ಬಿಡುತ್ತೆ. ಮತ್ತು ನೀವು ಶ್ರೀಮಂತರಾಗ್ಬೋದು. ಇದೇ ಇವತ್ತಿನ ವಿಷಯ. ಇವತ್ತು ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ವಿಡಿಯೋ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾಯಿರಿ. ಲೈಕು ಸಬ್ಸ್ಕ್ರೈಬ್ ಹಾಗೆ ಮಾಡಿಬಿಡಿ. ಅಲ್ಲಿವರೆಗೂ ಸಿಗೋಣ. ಬಾಯ್ ಬಾಯ್ ಫ್ರಮ್ ಸ್ವಿಗ್ಗಿ.